ದಯ್ಯ ನೀನು ಹೇಳಿರೋ ಐಡಿಯಾ ಏನೋ ಸಂದಕೈತೆ. ಆದರೆ ಇವಾಗ ಯಪ್ಪ ಬಂದ್ಬಿಟ್ಟು ನಿಮ್ಮ ಆಸ್ತಿ ಎಲ್ಲನೂ ನಮಗೆ ಬರ್ಕೊಡ್ರಿ ಅಂತ ಕೇಳಿದ್ರೆ ನನ್ನ ಆಸ್ತಿನ ನಾನು ಹೆಂಗೆ ಬರ್ಕೊಡ್ಲಿ? ನನ್ನ ಹತ್ರ ಏನೈತಿ ಅಂತ ಹೇಳ್ಬಿಟ್ಟು ಬರ್ಕೊಡಕ್ಕಾಯ್ತದೆ? ಹಾಂ, ಏನು ಮಾಡಬೇಕು ಅಂತಲೇ ಗೊತ್ತಾಯ್ತಿಲ್ಲ. ನೀನೇ ಹೇಳು, ಅದು ಏನು ಪ್ಲಾನ್ ಮಾಡ್ಬಿಟ್ಟಿದ್ಯಾ ಅಂತ ಹೇಳ್ಬಿಟ್ಟು. ಅಯ್ಯೋ ಪೊದ್ದು, ಏನು ದೆಯ್ಯು ತಲೆನೋ ತಲೆ ಹೆಂಗೆ ನಾಟಕ ಮಾಡ್ತದೆ ಅಂತ ಹೇಳಿದ್ರೆ ದೆಯ್ಯ ಅಯ್ಯಪ್ಪ ಎಲ್ರೂ ಮೀರಿಸ್ಬಿಡ್ತದೆ. ಈಗ ಮುಂದಿನ ಪ್ಲಾನ್ ಏನು ನಿಂದು? ಅಯ್ಯ, ಪಿಲಾನ್ ಏನು ಅಂತ ಹೇಳಿದ್ರೆ ಯಾವನ ಇಂಗ್ಲೀಷು ಹಿಂದಿನೋ ಪತ್ರಗಳು ತಗೊಬರೋದು ತೊಂದ್ಬಿಟ್ಟು ಎಲ್ಲನೂ ಬಾರ್ದು ಕೊಡೋದು ಅಷ್ಟೇನಿಯ. ಅಯ್ಯೋ, ಯಾವನ 4 ಪೇಪರ್ ತಂದು ಬರ್ಕೊಟ್ಬಿಟ್ರೆ ಮುಗ್ದೋಯ್ತಲ್ಲ. ಅವನೇನು ಅಂತ ಸಾಚ ಅನ್ಕಂಡ ನಂಬ್ತಾನೆ ಗುಬ್ಬಾಳ್ ನನ್ನ ಮಗ. ಅದು ಬೇರೆ ನಾನೇ ಅರ್ಧ ಮೋಡಿ ಮಾಡಿವ್ನಿ. ಹಾಂ, ನಿನ್ನ ಮೇಲೆ ಅವನ ಮೇಲೆ ಅಂತದ್ರಾಗೆ ಹಾಂ ಏನು ಹೇಳಿದ್ರು ಕೇಳ್ತಾನೆ. ತಲೆನೇ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ, ಸುಮ್ಕಿರು, ನೋಡ್ತಾ ಇರು ನಾನು ಏನು ಮಾಡ್ತೀನಿ ಅಂತ ಹೇಳ್ಬಿಟ್ಟು ನೋಡ್ತಾ ಇರು. ಬರಲಿ, ನಾನು ಅದಕ್ಕೆ ಮನೆ ಕೆಲಸದವನಿಗೆ ಎಲ್ಲನೂ ಹೇಳ್ಬಿಟ್ಟೆ. ಒಬ್ರಿಗೂ ಇರಬೇಕಲ್ವ ಹಿಂದೆಗಡೆಯಿಂದ ಎತ್ಲಿಕ್ಕಕ್ಕೆ, ಹಂಗೆ ಹಿಂಗೆ ಅಂತ ಎತ್ಲಿಕ್ಬೇಕಲ್ಲ. ಅದಕ್ಕೆ ವೈನ ಉಗುತ್ತು ಹೆಂಗೊನ್ವೆ ಮಾಡಿ ಎತ್ತಿಕ್ಕು ಅಂತ ಹೇಳ್ಬಿಟ್ಟು ಹೇಳ್ಕೊಟ್ಟಿದ್ದೆ. ಈಗ ನೋಡ್ತಾ ಇರು, ನಾನು ಹಾಕಿರೋ ಪ್ಲಾನ್ ಪ್ರಕಾರನೇನಿಯ ಸಾವುಕಾರ ಇಲ್ಲಿಗೆ ನಿನ್ನೆ ಹುಡಿಕೊಂಡು ಬಂದ್ಬಿಡ್ತಾನೆ. ಎಲ್ಲ ರೆಡಿ ಮಾಡ್ಕೊಂಡಿವ್ನಿ, ನೀನೇನು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ. ಬಂದ್ರೂ ಮುಂದಕ್ಕೆ ನಾನೇ ಮಾತಾಡ್ತೀನಿ, ನೀವು ಸುಮ್ಕೆ ನಿಂತ್ಕೊಳ್ಳಿ ಅಷ್ಟೇ. ರೋಜಾ ಬಂದ ನೋಡು. ಮತ್ತೆ ಯಾಕೆ ಬಂದ್ರಿ ಇಲ್ಲಿಗೆ? ನಾನು ಹೇಳಿದ್ನೆಲ್ಲ ಬೇಡ ಅಂತ ಹೇಳ್ಬಿಟ್ಟು ನಮ್ಮಮ್ಮ ಯಾರನ್ನು ತೋರಿಸ್ತಾರೋ ಅವನೇನೇ ಮದುವೆ ಮಾಡ್ಕೊತೀನಿ. ನೀವೇನು ಬರೋ ಅವಶ್ಯಕತೆ ಇಲ್ಲ, ಸುಮ್ಕೇನೆ ಇಲ್ಲಿಂದ ಹೋಗಿ ಸುಮ್ಮನೆ ಬಂದ್ಬಿಟ್ರತ್ತ. ನನಗೆ ನಿಮ್ಮ ಮೇಲೆ ಯಾಪ್ ಇರುತ್ತೀನವೇ ಇಲ್ಲ. ನಿಮಗೆ ಆಸ್ತಿನೇ ಮುಖ್ಯ ನನಗೇನನ್ವೇ ಅಂತ ಹೇಳಿದ್ಮೇಲೆ ನೀವು ಆಸ್ತಿ ಜೊತೆಗೆ ನೀವು ಆರಾಮಾಗಿರಿ. ನಾನು ನಮ್ಮಮ್ಮ ಹೇಳ್ದಂಗೆ ನೀವು ಕೇಳ್ಕೊಂಡು ನಮ್ಮಮ್ಮ ಹೇಳೋ ಹುಡುಗನೇ ಮದುವೆ ಮಾಡ್ಕೊಂಡು ನೆಮ್ಮದಿಯಾಗಿರ್ತೀನಿ. ನೀವು ಬೇಡ, ನಿಮ್ಮ ಆಸ್ತಿನೂ ಬೇಡ. ಮತ್ತೆ ನಾನು ಹುಡ್ಕೊಂಡು ಬರೋಂಥ ಪ್ರಯತ್ನ ಮಾಡಬೇಡಿ. ನಾನು ನಮ್ಮಮ್ಮ ಇವತ್ತು ಬೆಂಗಳೂರಿಗೆ ಹೋಗ್ತಾ ಇದ್ದೀವಿ, ಇನ್ನೂ ಬರೋಕ್ಕಿಲ್ಲ ಎಳ್ಳಿಗೆ. ಅಯ್ಯೋ ರೋಜಾ, ನಿನಗೋಸ್ಕರ ನಾನು ಆಸ್ತಿ ಬರ್ಕೊಡಕ್ಕಿಲ್ಲ ಅಂತ ಹೇಳ್ತೀನ ನೋಡು. ಎಲ್ಲ ಪತ್ರಕ್ಕೂ ಸೈನ್ ಹಾಕ್ಬಿಟ್ಟು ಪತ್ರ ಹೋಗುತ್ತೆ ನಮ್ಮ ಮನೆಗೆ ಎಲ್ಲ ಈ ಪೊಯ್ಲ್ಗೆ ಹಾಕ್ಬಿಟ್ಟು ತಗೊಂಬಿಟ್ಟು ಬಂದೀವ್ನಿ. ಅಷ್ಟು ಎಲ್ಲನೂ ನಿನ್ನ ಹೆಸರಿಗೆ ಬರ್ಕೊಟ್ಟಿವ್ನಿ. ಇನ್ನೇನು ಹೊಸಿ ರಿಜಿಸ್ಟ್ರೇಷನ್ ಒಂದು ಮಾಡಿಸ್ಬೇಕು ಅಷ್ಟೇನಿಯ. ಬೇಕು ನಮ್ಗಿಂತ ಎಲ್ಲನೂ ನೋಡ್ತಾ ಸರಿಯಾಗೈತಾ ಅಂತ ಹೇಳ್ಬಿಟ್ಟು. ಹಾಂ, ಆದರೆ ಒಂದು ಕಂಡೀಷನು ನಂದು. ಏನು ಕಂಡೀಷನ್ನು? ಅಲ್ಲ, ನಮ್ಮ ಕಡೆ ಒಂದು ಸಂಪ್ರದಾಯ ಐತೆ. ಅಂದರೆ ವರದಕ್ಷಿಣೆ ಏನಾರ ಕೊಡಬೇಕು ಅಂತ ಹೇಳ್ಬಿಟ್ಟು ನಮಗೆ ಒಂದು ಸ್ವಲ್ಪ ಸಂಪ್ರದಾಯ. ಅದಕ್ಕೆ ನೀವು ಏನಾರ ನನಗೆ ಬರ್ಕೊಡ್ಬೇಕು ಅಷ್ಟೇ. ಅಯ್ಯೋ ಅಳಿ ಅಂದರೆ ನೀವು ಕೇಳೋಕ್ಕಿಂತ ಮುಂಚೆನೇ ನನ್ನ ಮಗಳು ಯಾವಾಗ ನಿಮ್ಮನ್ನು ಪಿರುತಿ ಮಾಡ್ತಾವಳೆ ಅಂತ ಗೊತ್ತಾಯ್ತು. ಮೊನ್ನೆ ಯಾವಾಗ ಹಠ ಮಾಡಿದ್ಲು ಆವತ್ತೇನೇ ನಾನು ಪಕ್ಕ ಫಿಕ್ಸ್ ಮಾಡ್ಕೊಬಿಟ್ಟೆ. ಇನ್ನೇನು ಹಾಂ, ನನ್ನ ಮಗಳಿರೋಳೊಬ್ಳು, ಆಸ್ತಿ ಪಾಸ್ತಿ ಎಲ್ಲನೂ ಹಾಂ ನಿಮಗೆ ಸೇರ್ಬೇಕು ತಾನೆ. ಅದಕ್ಕೆ ನಾನು ಎಲ್ಲನೂ ನಿಮಗೆ ಬರೆದಿಕ್ಬಿಟ್ಟಿವ್ನಿ. ಆಸ್ತಿ ಎಲ್ಲನೂ ನಮ್ಮ ಕಡೆ ಹಂಗೇನೇನಿಯ ಹೆಣ್ಮಕ್ಳು ಕೊಡೋಕ್ಕಿಲ್ಲ, ಬಂದವ್ರಿಗೆ ಅಳಿಗಿಂಗೆ ಕೊಟ್ಬಿಡ್ತೀವಿ ನಾವು. ನಿಮಗೆ ಎಲ್ಲ ಆಸ್ತಿನೂ ಬರ್ದಿಕ್ಕಿವ್ನಿ. ಅಯ್ಯೋ, ನೀವು ಕೇಳೋದೆಚ್ಚ ನಾನು ಕೊಡೋದೆಚ್ಚ. ಇರಿ, ನಾನು ಪತ್ರವ ತಗೊಬಿಟ್ಟು ಬಂದು ತೋರಿಸ್ತೀನಿ. ನಿಮ್ಮ ಆಸ್ತಿ ಎಲ್ಲನೂ ಸರಿಯಾಗಿ ನನ್ನ ಮಗಳ ಹೆಸರು ಬರ್ದಿದ್ದೀರಾ ತಾನೇ? ಅಯ್ಯೋ, ನೋಡ್ಕೊಳ್ಳಿ ತಗೊಳ್ಳಿ. ಅಮ್ಮ, ಸರಿಯಾಗೈತಾ ಎಲ್ಲ? ನಾನು ನೋಡಿದ್ಮೇಲೆ ಮುಗೀತು, ಎಲ್ಲ ಸರಿಯಾಗೇನೇ ಐತೆ. ಒಂದೇ ಕಲ್ಲಾಗೆ ಎರಡಕ್ಕಿ ಎಲ್ಲ ಆಸ್ತಿ ಒಳಗೆ ಬರ್ಕೊಟ್ಟು ಇವ್ರು ಬೆಂಗಳೂರು ಆಸ್ತಿ ಎಲ್ಲ ನಾನು ಬರ್ಸ್ಕೊತಾ ಇದ್ದೀನಿ. ನನಗೆ ಲಾಸ್ ಆಗೋದೇನೈತೆ? ಲಾಸ್ ಅಂತೂ 10 ರೂಪಾಯಿ ಲಾಸು ನಂಗೆ ಹಾಕಿಲ್ಲ, ಎಲ್ಲ ಲಾಭನೇನಿಯ ನನಗಂತೂ. ಇದೇನೇನಿಯೇ ಸರಿ, ನಾನು ಮಾಡೋದೇನೇನಿಯೇ ಸರಿ, ಒಳ್ಳೆ ಕೆಲಸ ಮಾಡಿದ್ದೀನಿ. ಇವಾಗ ಆಯಮ್ಮನ ಆಸ್ತಿ ಎಲ್ಲ ತಗೊಬಂದ್ಬಿಟ್ಟು ನನಗೆ ಕೊಡ್ತಾಳೆ. ಹಾಂ, 2 ಆಸ್ತಿನೂ ನನಗೆ ಸಿಕ್ತು. ಏನು ಅದೃಷ್ಟ ಕಂಡ್ಲ ನಿಂದು, ಏನು ಅದೃಷ್ಟ. ಅಳಿ ಅಂದರೆ ಇರಿ, ನಮ್ಮನೆ ಪುತ್ರಗಳು ತಂದು ಕೊಟ್ಬಿಡ್ತೀನಿ. ನಮ್ಮವು ಶಾನೆ ಅವೆ, ನಾವು ಹಿಂಗೆ ಪೊಯ್ಲ್ ಮಾಡ್ಬಿಟ್ಟು ಮಡಗಿವ್ರಿ. ತಂದು ಕೊಡ್ತೀನಿ ರೀ. ಹಬ್ಬ, ಕೊನೆಗೂ ನೀವತ್ತಾಗ ಒಪ್ಕೊಬಿಟ್ಟು ನಮ್ಮ ಅಮ್ಮನ ಕಂಡೀಷನ್ ಒಪ್ಕೊಬಿಟ್ಟು ನಾನು ಮದುವೆ ಮಾಡ್ಕೊಳ್ತಿದ್ದೀರಲ್ಲ, ಅದೇನೇ ನನಗೆ ಖುಷಿ. ನೀವು ಆಸ್ತಿನೇ ನಿಮ್ಮ ಮುಖ್ಯ ಅಂತ ಹೇಳ್ಬಿಟ್ಟು ನನಗಂತೂ ಶಾನೆ ಬೇಜಾರಾಗ್ಬಿಟ್ಟಿತ್ತು. ಸದ್ಯ ನಿಮಗೇನು ಆಸ್ತಿ ಮುಖ್ಯ ಅಲ್ಲ, ನಾನೇ ಮುಖ್ಯ ಅಂತ ಹೇಳ್ಬಿಟ್ಟು ಬಂದ್ರಲ್ಲ, ಭಾಳ ಧನ್ಯವಾದಗಳು ನಿಮ್ಗಂತೂ. ನಾನು ನೀವು ಖುಷಿಯಾಗಿ 100 ಕಾಲ ಬಾಳೋಣ, ಸರಿನಾ? ನನಗೆ ನೀವು, ನಿನಗೆ ನಾವು ಅನ್ನಂಗೆ ಹಂಗೇನೇ ಖುಷಿಯಾಗಿ ಬಾಳಿ ಬದುಕಿ ಸಂದಕ್ಕಿರಣ. ಅಯ್ಯೋ, ನೀನು ಹೇಳ್ಬೇಕಾ? ನೋಡ್ತಾ ಇರೋ ಜಾನ್ ಜುಮ್ಮನಂಗೆ ಮದುವೆ ಮಾಡ್ಕೊಬಿಟ್ಟು ಸಂದಕ್ಕಿರಣ. ಅಳಿಯದ್ರೆ ನಮ್ಮ ತವನ್ವೇ ಬುಕ್ ಐತೆ. ಪೈಲ್ ಐತೆ, ಪೈಲಾಗೆ ಎಲ್ಲನೂ ನಿಮ್ಮ ಹೆಸ್ರಿಗೆ ನೀವು ಬರ್ದಿರೋ ಲಿಸ್ಟ್ ಐತೆ. ನೋಡಿ ತಗೊಳ್ಳಿ. ಇದೇನಿದೆಲ್ಲ ಇಂಗ್ಲೀಷಾಗ ಐತಲ್ಲ, ಈಗ ಏನು ಮಾಡೋದು? ಈಗ ನಾನೇನಾದ್ರೂ ಇಂಗ್ಲೀಷ್ ಬರೋಕ್ಕಿಲ್ಲ ಅಂತ ಹೇಳಿದ್ರೆ ಆಮೇಕಿಂದ ಚೀತು ಅನ್ಕೊಬಿಟ್ಟು ನನ್ನ ಮನ ಮರೋದಿ ಕಳ್ಕೊಬಿಡ್ತೀನಿ ನಾನೇನಿಯ. ಎಲ್ಲ ಬರೀ ಇಂಗ್ಲೀಷುಗಳಿಗೆ ಮಾಡಿಸ್ಕೊಳ್ಳೋರೆ ಆದರೂ ನಮ್ಮ ಕನ್ನಡ ಎಲ್ಲೋ ಹೊಂಟೋಯ್ತೈತೆ. ನಾನು ಮೊದಲೇ ಇಂಗ್ಲೀಷ್ ಬರೋಕ್ಕಿಲ್ಲ. ಇವರೆಲ್ಲ ಮೊದಲೇ ಪ್ಯಾಟರ್ನರು. ಓಹೋ, ಬೆಂಗಳೂರು ಆಸ್ತಿ ಎಲ್ಲನೂ ಇಂಗ್ಲೀಷಾಗೆ ಇರ್ತದೆ ಅನ್ನಿಸ್ತದೆ. ಸ್ಟ್ಯಾಂಡರ್ಡ್ ಅಲ್ವಾ ಮೊದಲೇನಿಯ, ಅದಕ್ಕೆ ಎಲ್ಲ ಇಂಗ್ಲೀಷಾಗೆ ಇರ್ತದೇನೋ. ನೋಡ್ಕೊಳ್ಳಿ ಅಳಿ ಅಂದರೆ ನೋಡ್ಕೊಳ್ಳಿ, ನಿಮ್ದು ಎಷ್ಟೈತೋ ಆಸ್ತಿ ಅದಕ್ಕೂ ಶಾನೆ ಆಸ್ತಿನೇನಿಯ ನಂತವೈತೆ. ಹಾಂ, ನೋಡ್ಕೊಳ್ಳಿ, ಎಲ್ಲ ನಿಮಗೆ ಬರ್ಕೊಟ್ಟಿವ್ನಿ. ನನ್ನ ಮಗಳ ಮೇಲೆ ನಿಮ್ಗೆ ಎಷ್ಟು ಪಿರುತಿ ಐತಿ ಅಂತ ನೋಡಬೇಕಿತ್ತು. ಅದಕ್ಕೆ ಆಸ್ತಿ ಎಲ್ಲ ಬರ್ಕೊಡಿ ಅಂತ ಕೇಳಿ ಬರ್ಸ್ಕೊಂಡಿದ್ದು. ನಮಗೂ ನೀವು ಅಂದರೆ ಪಿರಾಣ ಅಲ್ವಾ ಹೊಳಿ ಅಂದರು ಅಂದರೆ, ಅದಕ್ಕೆ ನಮ್ಮ ಹತ್ರ ಇರೋ ಆಸ್ತಿ ಎಲ್ಲ ನಿಮಗೆ ಬರ್ಕೊಟ್ಟಿದ್ದು. ನೋಡ್ಕೊಳ್ಳಿ, ಓದ್ಕೊಳ್ಳಿ, ಎಲ್ಲ ಸಂದಕೈತೆ. ದಿಸ್ತು ಪ್ರಾಪರ್ಟಿ ಈಸು ಆಲ್ ಈಸು ಯುವರ್ಸು. ಬೆಂಗಳೂರು ಹಾಲು ಫ್ಯಾಕ್ಟ್ರೀಸು, ಹಾಲು ಕೆರೆಸು, ಹಾಲು ಅದೇನದು ಹಾಲು ಅಂಗಡೀಸು, ಹಾಲೀಸು ಯುವರ್ಸು. ನನಗೆಲ್ಲ ಗೊತ್ತಾಯ್ತದೆ.
ಸಾವ್ಕಾರೆ ನಿಮ್ಗೂ ಇಂಗ್ಲಿಷ್ ಓದಕ್ ಬರ್ತದ ತಾನೆ? ಓ ಇಂಗ್ಲಿಷ್ನ ಬೋಸ್ ಅಂತ ಕೊತ್ತೀನಿ ನಾನಂತೂ. ನನ್ಗೆಲ್ಲನೂ ಇಂಗ್ಲಿಷ್ ಓದಕ್ ಬರಕ್ಕಿಲ್ಲ ಅಂದ್ರೆ ಅಷ್ಟೇ ನೀನಿಯ ಇಷ್ಟೊಂದೆಲ್ಲ ವ್ಯವಹಾರ ಮಾಡಕ್ಕಾಯ್ತಿತ್ತೆ. ಹೌದಾ, ನಾನು ಹಳ್ಳಿನವ್ರಿಗೆಲ್ಲ ಇಂಗ್ಲೀಷೇ ಬರಲ್ಲ ಅಂದ್ಕೊಂಡಿದ್ದೆ. ನಿಮಗೆಲ್ಲ ಬರೋದು ನೋಡಿ ನನಗಂತೂ ತುಂಬಾ ಖುಷಿ ಆಗುತ್ತೆ. ಈ ಆಸ್ತಿ ಪತ್ರ ಎಲ್ಲ ನಿಮ್ಮ ಮನೇಲೇ ಇಟ್ಕೊಳ್ಳಿ. ನಮ್ಮ ಬೆಂಗಳೂರು ಆಸ್ತಿ ಎಲ್ಲ ನಿಮ್ದೇನೆ. ನಿಮ್ಮ ಹಳ್ಳಿ ಆಸ್ತಿ ಎಲ್ಲ ಈಗ ನನ್ನ ಹೆಸ್ರನ್ನಾಗೈತೆ. ರಿಜಿಸ್ಟರ್ ಒಂದು ಮಾಡಿಸ್ಕೊಟ್ಬಿಡಿ. ಆ ಫ್ಯಾಕ್ಟ್ರಿನೂ ನನ್ನ ಹೆಸ್ರಿಗೆ ಮಾಡಿಕೊಟ್ಟಿದ್ದೀರಾ? ಅದು ರಿಜಿಸ್ಟ್ರೇಷನ್ ಒಂದು ಐತೆ ಅಷ್ಟೇ. ಇನ್ನೆಲ್ಲ ನಿನ್ನ ಹೆಸ್ರನ್ನಾಗಿ ನೀನಿಯ. ತುಂಬ ಥ್ಯಾಂಕ್ಸ್. ಯೋಗಿ ಪತ್ರ ನೋಸಿ ಹುಷಾರಾಗಿ ಮಾಡಿಕಳಿ. ದೇವರಾಣೆ ಈ ಪತ್ರ ತಲಬುಡ ಅರ್ಥ ಆಯ್ತಿಲ್ವಲ್ಲ ನನಗೆ. ಏನೈತೆ ಇಂಗ್ಲೀಷಾಗೆ? ಎಷ್ಟು ಪ್ರಾಪರ್ಟಿ ಐತೆ, ಎಲ್ಲೈತೆ, ಬೆಂಗಳೂರಾಗ ಐತೆ ಅಂತ ಗೊತ್ತು. ಬೆಂಗಳೂರಾಗ ಯಾವ ಕಡೆ ಐತೆ, ಏನೈತೆ, ಎತ್ತೈತೆ, ಏನನ್ನೂ ಗೊತ್ತಾಗದು ಬೇಡವಾ ನನಗೆ? ಈ ಆಸ್ತಿ ಎಲ್ಲ ಎಲ್ಲೈತೆ, ಹೆಂಗೈತೆ ಅಂತ ಕೇಳಿದ್ರೆ ಹೆಂಗೆ ಹುಡ್ಕೋದು ನಾನು? ಅಡ್ರೆಸ್ ಎಲ್ಲ ಹುಡ್ಕೊಂಡು ಹೋಗ್ಬೇಕಾ ನಾನು? ಒಂದು ಕಡೆಯಿಂದ ನನಗೆ ಕೇಳಿ ಬೇಡ 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 ಏನಾರ ಒಂದು ಮಾಡಬೇಕಲ್ಲ ನಾನೀಗ. ಇದು ಜಾಸ್ತಿ ಈ ಜಮೀ ಇದಾಗಿರೋದೆಲ್ಲ ನನಗೆ ಬೆಂಗಳೂರಾಗ ಯಾವ ಜಾಗದಾಗ ಐತೆ? ಅಯ್ಯಳಿ ಅಂದ್ರೆ ಎಲ್ಲ ಅದ್ರಾಗೆ ನೀ ಅಡ್ರೆಸ್ ಬರೆದು ಮಡಗಿಲ್ವೇ? ನೋಡ್ಕೊಳ್ಳಿ ಒಂದು ಕಿತ್ತ. ಓದಕ್ಕೆ ಬಂದಿಲ್ವ ನೋಡ್ಕೊಳಕ್ಕೆ? ನೋಡ್ತೀನಿ. ನಾನು ಪುತ್ರ ಎಲ್ಲನೂ ಕನ್ನಡದಾಗೆ ನೀ ಮಾಡಿಸೋದು. ಕನ್ನಡದ ಅಪ್ಪಟ ಅಭಿಮಾನಿ ನಾನಲ್ವೇ, ಅದಕ್ಕೆ ಆಸ್ತಿ ಎಲ್ಲ ಕನ್ನಡದಾಗೆ ನೀ ಬರ್ಸೋದು ನಾನು. ನೀವೆಲ್ಲ ಇಂಗ್ಲೀಷಾಗಿ ಬರ್ಸ್ಬಿಟ್ಟಿದ್ರಲ್ಲ, ಅದಕ್ಕೆ ಸರಿಯಾಗಿ ಓದಕ್ಕೆ ಬರ್ತದೆ. ನನಗೂ ಅಡ್ರೆಸ್ ಎಲ್ಲೈತಿ ಅಂತ ಕಾಣಿಸ್ಲಿಲ್ಲ. ಈಗ ನೋಡ್ಬಿಟ್ಟು ನೋಡ್ಕೊತೀನಿ. ಸರಿ ಮತ್ತೆ ಮದುವೆ ಯಾವಾಗ ಇಟ್ಕೊಳ್ಳೋದು? ಏನು ಶಾನೆ ಗ್ರ್ಯಾಂಡಾಗಿ ಏನು ಬೇಡ, ದೇವಸ್ಥಾನದಾಗ ಸಿಂಪಲಾಗಿ ತಾಳಿ ಕಟ್ಟಿಸ್ಬಿಡೋದು ಅಷ್ಟೇ. ನೀನು 2 ಸಲ ಮದುವೆ ಯಾರು ಮಾಡ್ಕೊತಾರೆ ಅಲ್ವಾ? ಏನಂದ್ರಿ? ಅಲ್ಲ ಸುಮ್ಮನೆ ಶಾನೆ ಗ್ರ್ಯಾಂಡಾಗಿ ಯಾಕೆ ಮದುವೆ ದುಡ್ಡು ಖರ್ಚು? ಸುಮ್ಮನೆ ಸಿಂಪಲಾಗಿ ದೇವಸ್ಥಾನದಾಗ ತಾಳಿ ಕಟ್ಟಿಸ್ಕೊಳ್ಳೋಣ ಅಂತಂದೆ. ನೀವು ಹೆಂಗೆ ಹೇಳಿದ್ರೆ ಹಂಗೇನೇನಿಯ. ರೋಜಾ, ನಿನ್ನ ಮದುವೆಗೆ ಒಪ್ಪಿಗೆ ಸಿಕ್ಕಾಯ್ತು. ಆದಷ್ಟು ಬೇಗ ನಿನ್ನ ಮನೆ ಕರೆಸ್ಕೊಬಿಡ್ತೀನಿ. ನಾನು ನೀನು ಖುಷಿಯಾಗಿ 100 ಕಾಲ ಖುಷಿಯಾಗಿರ್ಬೋದು. ಸರಿನಾ? ಪತ್ರಗಳೆಲ್ಲ ಹುಷಾರು, ಎಲ್ಲನೂ ಒರಿಜಿನಲ್ ಪತ್ರಗಳನ್ನ ಎಲ್ಲ ನಿನ್ನ ಹೆಸರು ಪಟ ಮಾಡಿಸ್ಕೊಂಬಿಡ್ತು ಅಂದ್ಬಿಟ್ಟಿವ್ನಿ. ಆಯಿತು ಸಾವ್ಕಾರ್ರೆ, ನಾನೇನು ಬರಲಾ ರೋಜಾ? ಸರಿ ಹೋಗಿ ಬನ್ನಿ. ಬೆಂಗಳೂರು ಆಸ್ತಿ ಇವಾಗ ನನ್ನ ಹೆಸ್ರನಾಗೆ. ಮದುವೆ ಮಾಡ್ಕೊಂಡು ಒಂದು 2 ತಿಂಗಳಾದಮೇಲೆ ಇವಳ ಹೆಸ್ರನಾಗಿರೋ ಆಸ್ತಿನೂ ನನ್ನ ಹೆಸ್ರಿಗೆ ಮಾಡಿಸ್ಕೊಬಿಡ್ಬೇಕು ನಾನು. ಸದ್ಯಕ್ಕೆ ಇವಾಗ ಮಾಡ್ಕೊಂಡೆ ಅವಳೇನೇನಿಯ. ಮೊದಲು ಈ ಆಸ್ತಿ ಎಷ್ಟೈತಿ ಅಂತ ಗೊತ್ತಾಗಬೇಕಲ್ಲ ನನಗೆ. ಎಣಿಸ್ಕೊಂಡು ಕುಂತ್ಕೋಬೇಕು ಎಷ್ಟು ಪತ್ರಗಳವೆ ಅಂತ ಹೇಳ್ಬಿಟ್ಟು. ಅಷ್ಟು ಆಸ್ತಿನೂ ಎಲ್ಲ ನಂದೇನೇನಿಯ ಬೆಂಗಳೂರಾಗೆ. ದಯ್ಯ ಅಂತೂ ಇಂತನೂ ಸರಿಯಾಗಿ ಮಾಡಿದೆ ಸಾವುಕಾರಂಗೆ. ಸರಿಯಾಗಿ ನಾಮ ಹಾಕಿದೀಯ ನೀನಂತನೂ. ಅಲ್ಲ, ಆ ಇಂಗ್ಲೀಷು ಬುಕ್ ಎಲ್ಲಿದೆ ತಗೊಬಂದೆ? ಚಿಕ್ಕ ಮಕ್ಳು ಓದಕ್ಕಿಲ್ವಾ? ಎ ಪರ್ ಆಪಲ್, ಬಿ ಪರ್ ಬಾಲ್ ಅಂತ ಹೇಳ್ಬಿಟ್ಟು ಅದೇ ಪುಸ್ತಕನೇ ನೀ ಅಲ್ಲಿ ಬಿದ್ದಿತ್ತೇಳು. ನಾನೇನೇ ತಂದು ಮಾಡಿಕೊಂಡಿದ್ದೆ ಬೇಕು ಅಂತ ಹೇಳ್ಬಿಟ್ಟು. ಕ್ಷಣ ಮಾತ್ರದಾಗ ಏನು ಬೇಕು ಅದನ್ನ ನಾನೇನೇ ಪಡ್ಕೊಳ ಅಂತ ಇದು ಗೊತ್ತು ನನಗೆ. ಅದಕ್ಕೆ ನೀನು ಹಂಗೆ ನೀ ಅದೇ ಬುಕ್ ಸಿಕ್ತು, ಕೈಗೆ ಸಿಕ್ಕಿದ್ದು ತಗೊಬಂದು ಕೊಟ್ಟೆ ಅಷ್ಟೇ. ನೀಯ ಏನು ಎ ಪರ್ ಆಪಲ್, ಬಿ ಪರ್ ಬಾಲ್ ಅನ್ನೋದನ್ನ ಕೊಟ್ಬಿಟ್ಟೆ. ಅದು ಓದಕ್ಕೆ ಬರೋಕ್ಕಿಲ್ಲ ಅಂತಂದ್ರೆ ನನ್ನ ಮಗನಿ ಅಂತ ಮೂರ್ಖ ಇರಬೇಡ. ಅಲ್ಲ, ಏನೂ ಗೊತ್ತಾಗ್ದಿರ ನನ್ನ ಮಗನೇ ನೀಯ ಎಷ್ಟು ಜನಕ್ಕೆ ಮೋಸ ಮಾಡೋನಿ ಅಂತ ಹೇಳಿದ್ರೆ ನಂಬಕ್ಕಾಯ್ತಿಲ್ಲ. ಅಷ್ಟು ಜನಕ್ಕೂ ಮೋಸ ಮಾಡೋದಕ್ಕೆ ಸರಿಯಾಗಿ ಇವನಿಗೆ ನಾಮ ಹಾಕೋದಲ್ಲ ದೆಯ್ಯ. ಭಾಳ ಖುಷಿ ಆಯ್ತೈತೆ. ನೋಡಮ್ಮ ರೋಜಾ, ಇನ್ನೊಂದ್ಕಿತ ಎದುರ್ಕೊಳಕ್ಕೆ ಹೋಗ್ಬೇಡ. ಆಸ್ತಿ ಎಲ್ಲ ನಿನ್ನ ಹೆಸ್ರನಾಗೈತೆ. ಹಿಂಗೆ ಗೊತ್ತಾದ್ರೂ ಬಿಟ್ರು ಏನು ಮಾಡೋಕ್ಕಾಗಲ್ಲ. ಇನ್ಮೇಲೆ ಇಡೀ ಆಸ್ತಿ ಎಲ್ಲನೂ ನಿಂದೇನಿಯ. ಆ ಶಾರದೆ ಊರು ತುಂಬ ನಂದೇ ಆಸ್ತಿ ಅಂತ ಹೇಳ್ಕೊಂಡು ಓಡಾಡ್ತಾವಳೆ. ಏನು ತಲೆ ಕೆಡ್ಸ್ಕೊಳಕ್ಕೆ ಬಿಡ. ಎಲ್ಲ ಆಸ್ತಿನಿ, ಎಲ್ಲ ಪತ್ರನೂ ನೋಡಿದ್ದೀನಿ, ಎಲ್ಲ ನಿನ್ನೆ ಹೆಸ್ರನಾಗೆ ಐತೆ. ಇನ್ಮೇಲಾದ್ರೂ ಗಂಡನ ಜೊತೆ ಸುಖವಾಗಿರು. ಏನಾರ ಹೆಚ್ಚು ಕಮ್ಮಿ ಮಾತಾಡೋದು ನಾವು ಅದೇ ಈಚೆ ಕಡಿಗೆ ಹಾಕು. ನೀನು ಮಾತ್ರ ಶಾನೆ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ. ನಿನ್ನ ಮಗುನು ನಿನ್ನ ಜೊತೆ ಕರ್ಕೊಂಬಂದು ಇರಿಸ್ಕೊಂಡು ಖುಷಿಯಾಗಿರು ಅಷ್ಟೇನಿಯ. ಇದಕ್ಕಿನ್ನೂ ನನಗೂ ಏನು ಬೇಕಾಗಿಲ್ಲ. ನನ್ನ ಪೊದ್ದು ಡಾರ್ಲಿಂಗಿಗೂ ಇವಾಗ ಖುಷಿ ಆಗೈತೆ ಅನ್ನಿಸ್ತದೆ ಅಲ್ವಾ ಪೊದ್ದು ಡಾರ್ಲಿಂಗ್? ಭಾಳ ಉಪಕಾರ ಆಯ್ತದಯ್ಯ ನಿನ್ನಿಂದ. ಸದ್ಯ ಹೆಂಗನ್ವೇ ಆಸ್ತಿ ಎಲ್ಲ ಸಿಕ್ತಲ್ಲ, ಅದೇನಿಯ ಖುಷಿ. ಪಾಪ ಇವರು ಒದ್ದಾಡ್ತಾ ಇದ್ಲು. ಆ ಶಾರದಿಗೂ ಸರಿಯಾಗಿ ಬುದ್ಧಿ ಕಲಿಸ್ದಂಗೆ ಆಯ್ತು ನೋಡು. ಪರವಾಗಿಲ್ಲ ಬಿಡು. ಮುಂದೆ ಏನು ಮಾಡಬೇಕು ಅಂತ ಹೇಳ್ಬಿಟ್ಟು ಯೋಚನೆ ಮಾಡ್ಕೊಳ್ಳಿ. ಯಾರನ್ನೂ ಕರ್ಸೋದು ಬೇಡ. ಸುಮ್ಮನೆ ದೇವಸ್ಥಾನದಾಗ ತಾಳಿ ಕಟ್ಕೊಬಿಟ್ಟು ಮನೆಗೆ ಹೋಗ್ಬಿಟ್ಟು ಸೇರ್ಕೊಬಿಡಮ್ಮ ನೀನು. ಸರಿನಾ? ಸರಿ ದಯ್ಯ, ಆಯಿತು. ಪೊದ್ದು, ಇದೆಲ್ಲ ಸಾಧ್ಯ ಆಗಿದ್ದು ನಿನ್ನಿಂದ ದಯ್ಯಿಂದ ನೀನಿಯ. ನೀವು ಸಿಗಲಿಲ್ಲ ಅಂತ ಹೇಳಿದ್ರೆ ನನಗಂತೂ ಏನೂ ಸಿಗ್ತಾ ಇರಲಿಲ್ಲ. ಅಯ್ಯೋ ಪರವಾಗಿಲ್ಲ ಬಿಡು. ಇದೆಲ್ಲನೂ ಏನು ದೊಡ್ಡ ವಿಚಾರನಾ? ಹೆಂಗೋ ನೀವು ಚೆನ್ನಾಗಿದ್ರೆ ಅಷ್ಟೇ ಸಾಕು. ಆ ಶಾರದಿ ಬೀದಿಗೆ ಬಂದಲ್ಲ, ಅದು ಇನ್ನೂ ಖುಷಿ ನನಗೆ.